ಜನತೆಗೆ ವಂದಿಸುತ್ತಾ ಇದೇ ಬರುವ ದಿನಾಂಕ 6/4/2025 ರವಿವಾರದಂದು ಸ್ಥಳ ಧರ್ಮಸ್ಥಳ ಮಣ್ಣ ಸಂಘದಲ್ಲಿ ನಡೆಯುವಂತಹ ಸೌಜನ್ಯ ನ್ಯಾಯ ಯಾತ್ರೆ ಒಂದು ಹೆಣ್ಣಿಗಾಗಿ ಮಾತ್ರವಲ್ಲ, ಸಮಸ್ತ ಹೆಣ್ಣು ಕುಲಕ್ಕಾಗಿ. ಸೌಜನ್ಯ ನ್ಯಾಯ ಯಾತ್ರೆ ಪ್ರಮುಖ ಬೇಡಿಕೆಗಳು: ಸೌಜನ್ಯ ಪ್ರಕರಣದ ಕಳಪೆ ತನಿಖೆ ಮಾಡಿ ನ್ಯಾಯದ ದಾರಿ ತಪ್ಪಿಸಿದ ಅಧಿಕಾರಿಗಳನ್ನು ನ್ಯಾಯಾಲಯ ಆದೇಶದಂತೆ ಶಿಕ್ಷೆಗೆ ಒಳಪಡಿಸಬೇಕು. ಆನೆಮಾವುತ ನಾರಾಯಣ ಯಮುನ ಕೊಲೆ, ಪದ್ಮಲತಾ ಅತ್ಯಾಚಾರ ಕೊಲೆ, ವೇದವಲ್ಲಿ ಅತ್ಯಾಚಾರ ಕೊಲೆ ಪ್ರಮುಖ ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಬೇಕು. ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷ್ಯಗಳು ನಾಶಪಡಿಸಿದ ಸಾವುಗಳ ತನಿಖೆ ಮಾಡಿ ಅಪರಾಧಿಗಳನ್ನು ಮತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುತ್ತಿರುವ ಪ್ರಭಾವಿಗಳಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು. ನೇತ್ರಾವತಿ ತೀರದಲ್ಲಿ 460ಕ್ಕಿಂತ ಹೆಚ್ಚು ಅಸಹಜ ಸಾವು ಮತ್ತು ಸಂಶಯಾಸ್ಪದ ಸಾವುಗಳ ತನಿಖೆ ಆರಂಭ ಆಗಬೇಕು. ಅಕ್ರಮವಾಗಿ ದಬ್ಬಾಳಿಕೆಯಿಂದ ವಶಪಡಿಸಿಕೊಂಡ ಸರ್ಕಾರಿ ಜಮೀನು, ಶೋಷಿತ ವರ್ಗದ ಮತ್ತು ಎಲ್ಲಾ ವರ್ಗದ ಜಮೀನು ಭೂಭಾಕರಿಂದ ಸರ್ಕಾರ ತೆರವುಗೊಳಿಸುವುದು. ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ನಡೆಯುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ಅಮಾಯಕ ಜನತೆಯನ್ನು, ಹೆಣ್ಣು ಮಕ್ಕಳನ್ನು ರಕ್ಷಿಸುವುದು. ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಸೌಜನ್ಯ ಸಹಾಯವಾಣಿ, ಸೌಜನ್ಯ ಹೆಲ್ಪ್ ಲೈನ್ ಪ್ರಾರಂಭಿಸಿ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮತ್ತು ಬೀದಿ ಕಾಮುಕರಿಂದ ರಕ್ಷಿಸಬೇಕು. ಜೈ ಸೌಜನ್ಯ. ನಮಸ್ತೆ, ನಾನು ಸುಧೀರ್ ಮಲ್ಯಾಡಿ. ಇದೇ ಬರುವ ಏಪ್ರಿಲ್ 6ರಂದು ಬೆಳಗ್ಗೆ 10 ಗಂಟೆಗೆ ಸೌಜನ್ಯ ಮೃತದೇಹ ಸಿಕ್ಕ ಪ್ರದೇಶದಿಂದ ಬೆಳ್ತಂಗಡಿಯ ತನಕ ಬೃಹತ್ ಜಾಥವನ್ನ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕರ್ನಾಟಕದ ಸಜ್ಜನ ನಾಗರಿಕರು, ಸೌಜನ್ಯ ಪರ ಹೋರಾಟಗಾರರು, ಅನ್ಯಾಯವನ್ನ ಪ್ರಶ್ನಿಸುವ ಗಟ್ಟಿ ಧ್ವನಿಯ ನಾಯಕರು, ಹಾಗೆ ಅಧರ್ಮ ಅಳಿದು ಧರ್ಮ ಉಳಿಯಬೇಕೆನ್ನುವಂತಹ ಇಚ್ಛೆಯನ್ನು ಹೊಂದಂತಹ ಪ್ರತಿಯೊಬ್ಬ ಹೋರಾಟಗಾರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸುಮಾರು ತಿಂಗಳುಗಳ ನಂತರ ಸೌಜನ್ಯ ಹೋರಾಟಕ್ಕೆ ಮರುಜೀವ ಬಂದಿದೆ. ಇದೀಗ ಮತ್ತೆ ನಾವು ಬೀದಿಗೆ ಇಳಿಯಲೇಬೇಕಾದ ಪರಿಸ್ಥಿತಿಗಳು ಎದುರಾಗಿದೆ. ಈ ನಾಡಿನಲ್ಲಿ ಅಧರ್ಮಗಳು ಜಾಸ್ತಿ ಆದಾಗ ಧರ್ಮವನ್ನ ಕಾಯಬೇಕಾದ್ರೆ ನಾವು ನೀವೆಲ್ಲರೂ ಒಟ್ಟಾಗಬೇಕಾಗಿದೆ. ಸೌಜನ್ಯ ಎನ್ನುವಂತಹ ಹೆಣ್ಣಿಗಾದ ಅನ್ಯಾಯ, ಅವಳ ಅಮ್ಮ, ಅವಳ ಕುಟುಂಬ ಅನುಭವಿಸಿದ ನೋವಿಗೆ ನಾವು ಪಾಲುದಾರರಾಗಬೇಕು. ಯಾಕೆಂದ್ರೆ ಅತಿ ಹೀನವಾಗಿ ನಡೆದಂತಹ ಕೃತ್ಯವಿದು. ದೊಡ್ಡವರ ಅಟ್ಟಹಾಸ ಕೊನೆಗಾಣಬೇಕಾಗಿದೆ. ದೊಡ್ಡವರ ದುಡ್ಡಿನ ಆಟದ ಮುಂದೆ ನ್ಯಾಯಪರರು ಗೆಲ್ಲಬೇಕಾಗಿದೆ. ಅದರಿಂದ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸಬೇಕು. ವಿರೋಧಿಗಳ ಷಡ್ಯಂತ್ರ ಸಾವಿರಾರಿರಬಹುದು, ಆದರೆ ನಾವೆಲ್ಲರೂ ಕಡಲಿನಲ್ಲಿ ಹರಿಯುವ ನೀರಿನೋಪಾದಿಯಲ್ಲಿ ಹೋರಾಟಗಾರರು ಸೇರಬೇಕಾಗಿದೆ. ಅನ್ಯಾಯವನ್ನ ಮೆಟ್ಟಿ ನಿಲ್ಲಬೇಕಾಗಿದೆ. ಸೌಜನ್ಯಳ ಕುಟುಂಬದ ಜೊತೆ, ವೇದವಲ್ಲಿಯರ, ಆನೆ ಮಾವುತರ ಹಾಗೂ ಪದ್ಮಲತಾ ಕುಟುಂಬದ ಜೊತೆ ಅಲ್ಲಿ ನಡೆದಂತಹ ಅನಾಚಾರ, ಅತ್ಯಾಚಾರ, ಭೂ ಕಬಳಿಕೆ, ಅನ್ಯಾಯ, ದೀನ ದುರ್ಬಲರ ವಿರುದ್ಧ ಅವರು ನಡೆಸಿದಂತಹ ಪಿತೂರಿಗಳೆಲ್ಲ ಕೊನೆಯಾಗಬೇಕಾಗಿದೆ. ನಾವು ಹಿಂದೂಗಳೇ,
ಸೌಜನ್ಯ ಪರ ಹೋರಾಟದಲ್ಲಿ ಅತಿ ಹೆಚ್ಚು ಭಾಗವಹಿಸಿದವರು ಹಿಂದೂ ಪರ ಕಾರ್ಯಕರ್ತರೆ. ನಮಗೆ ಯಾರ ಅಪ್ಪಣೆಯೂ ಬೇಕಿಲ್ಲ. ನೀವೆಲ್ಲ ಭಾಷಣದಲ್ಲಿ ನಾಯಕರಾದರೆ ಸೌಜನ್ಯ ಪರ ಹೋರಾಟಗಾರರು ನಿಜವಾದ ಹಿಂದೂ ಧರ್ಮದ ಉಳಿವಿಗಾಗಿ, ಹಿಂದೂ ಹೆಣ್ಣಿಗಾದ ಅನ್ಯಾಯದ ವಿರುದ್ಧ ಮಾತಾಡುವ ನೈತಿಕತೆಯನ್ನ, ನಿಯತ್ತನ್ನ ಇಟ್ಟುಕೊಂಡಿದ್ದೇವೆ ನಾವು. ಅದರಿಂದ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಸರ್ಕಾರ ಬಹುಬೇಗ ಹಿಂದೆ ತನಿಖೆ ನಡೆಸಿದಂತ ಅಯೋಗ್ಯ ಅಧಿಕಾರಿಗಳನ್ನ ಶಿಕ್ಷೆಗೆ ಒಳಪಡಿಸುವ ತನಕ ನಮ್ಮ ಹೋರಾಟ ಮಹೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೀತದೆ. ಪ್ರತಿಯೊಂದು ಹೋರಾಟದಲ್ಲಿ ನಾವಂತೂ ಭಾಗಿಯಾಗ್ತೇವೆ. ಯಾಕೆಂದ್ರೆ ಈ ಹೋರಾಟ ಸಾಧಾರಣ ಹೋರಾಟ ಅಲ್ಲ. ದುಡ್ಡಿನ ಕೋಟೆಯಲ್ಲಿ ಮೆರೆದವರು ಇವತ್ತು ಜನರ ಬಾಯಲ್ಲಿ ಹೀನವಾಗಿ, ತುಚ್ಛವಾಗಿ ಕೇಳಿಸಿಕೊಳ್ಳುವಂತಹ ಮಟ್ಟಕ್ಕೆ ಇಳಿದಿದೆ ಅಂದ್ರೆ ಈ ಹೋರಾಟವೇ ಸಾಕ್ಷಿ. ನ್ಯಾಯ ಇಲ್ದಿದ್ರೆ, ಸತ್ಯ ಇಲ್ದಿದ್ರೆ ಅಣ್ಣಪ್ಪ ಮಂಜುನಾಥ ಇದ್ದ ಕಾರಣಕ್ಕಾಗಿ ಈ ಹೋರಾಟ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಅದರಿಂದ ದಯವಿಟ್ಟು ಎಲ್ಲರೂ ಕರ್ನಾಟಕ ರಾಜ್ಯದ ಸೌಜನ್ಯ ಪರ ಧ್ವನಿ ಎತ್ತಿದಂತಹ ಎಲ್ಲ ಯೂಟ್ಯೂಬರ್ಸ್ಗಳು ಹಾಗೂ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರಹಗಳನ್ನು ಹಂಚಿಕೊಳ್ತಿರುವಂತಹ ಎಲ್ಲ ಬರಹಗಾರರು, ಸೌಜನ್ಯ ಹೋರಾಟದಲ್ಲಿ ಇವತ್ತಿನ ತನಕ ಭಾಗವಹಿಸಿದ ಎಲ್ಲ ಸೌಜನ್ಯ ಪರ ನ್ಯಾಯಪರರು ಆಗಮಿಸಬೇಕು. ನಾವು ಕುಂದಾಪುರ ಮತ್ತು ಬೈಂದೂರು ತಂಡ, ಸೌಜನ್ಯ ಪರ ಹೋರಾಟ ತಂಡ ಕುಂದಾಪುರ ಬೈಂದೂರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸುತ್ತೇವೆ. ನಿಮ್ಮ ಊರಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸುವಂತಹ ಪ್ರಯತ್ನಗಳನ್ನು ಮಾಡಿ, ವಿರೋಧಿಗಳು ಕುತಂತ್ರ ನಡೆಸ್ತಾ ಇರಲಿ. ನಾವು ಏನು, ನಮ್ಮ ಹೋರಾಟ ಏನು, ಯಾವ ಉದ್ದೇಶಕ್ಕೆ ಹೋರಾಟ ಎನ್ನುವುದು ನಮಗೆ ಸ್ಪಷ್ಟವಾಗಿದ್ದರೆ ಸಾಕು. ಅದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸೌಜನ್ಯಳ ಅಮ್ಮನ ಕಣ್ಣೀರಲ್ಲಿ ನಾವು ಪಾಲ್ಗೊಳ್ಳುವ. ಯಾಕೆಂದ್ರೆ ಸೌಜನ್ಯ ನಮ್ಮನೆ ಮಗಳು, ನಿಮ್ಮನೆ ಮಗಳು. ದಯವಿಟ್ಟು ಏಪ್ರಿಲ್ 6ಕ್ಕೆ ಬೆಳತಂಗಡಿಯಲ್ಲಿ ಸಿಗುವ. ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ. ಧನ್ಯವಾದಗಳು. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶಾದ್ಯಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹ ರೀಚ್ ಆಗಿದೆ. ಇವತ್ತು ಸೌಜನ್ಯಳ ಹೋರಾಟಕ್ಕಾಗಿ ಮಹೇಶ್ ತಿಮ್ಮಾರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಇದೇ ಏಪ್ರಿಲ್ 6ನೇ ತಾರೀಕು ಒಂದು ಬೃಹತ್ ಜಾಥಾ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ರು ದೇಶದಿಂದ, ರಾಜ್ಯದಿಂದ, ಮೂಲೆಯಿಂದನೂ ಜಾತಿ, ಧರ್ಮ ಎಲ್ಲವನ್ನು ಬಿಟ್ಟು ನಮ್ಮ ಮನೆ ಮಗಳು, ಹೆಣ್ಮಗಳು ಸೌಜನ್ಯ ಅಂತ ಹೇಳಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀರಿ. ನಮ್ಮ ಉದ್ದೇಶ ಇಷ್ಟೇ. ಏನು ಒಂದು ಹೈಕೋರ್ಟ್ ಆರ್ಡರ್ ಆಗಿದೆ, ಕಮಿಟಿ ಫಾರ್ಮ್ ಮಾಡಬೇಕು ಅಂತ ಸರ್ಕಾರ ಕೇಳಿ ಸಹ ಇದುವರೆಗೂ ತನಿಖಾ ಅಧಿಕಾರಿಗಳನ್ನ ತನಿಖೆ ಮಾಡುವಂತ ಕೆಲಸ ಮಾಡಿಲ್ಲ. ಹಾಗೆ ನಿಜವಾದ ಆರೋಪಿಗಳನ್ನ ತನಿಖೆ ಮಾಡುವಂತ ಕೆಲಸನೇ ಮಾಡಿಲ್ಲ. ಅವರು ತನಿಖೆ ಮಾಡಿರೋದು ಬರೀ ಸಾಕ್ಷಿಗಳು, ವಿಟ್ನೆಸ್ ಯಾರಾಗಿದ್ದಾರೆ ಅವ್ರನ್ನ ಮಾತ್ರ ತನಿಖೆ ಮಾಡಿ ಬಿಟ್ಟಿದ್ದಾರೆ. ಇವತ್ತು ನಿಮ್ಮೆಲ್ಲರ ಹೋರಾಟ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧನ ಮಾಡ್ಲೇಬೇಕು ಅಂತ ಹೇಳಿ ಬೃಹತ್ ಮಟ್ಟದ ಒಂದು ಜಾಥಾನ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯ ಮುಂದೆ ಎಲ್ಲಿ ನಮ್ಮ ಸೌಜನ್ಯಳ ಅತ್ಯಾಚಾರ ಕೊಲೆ ಆಗಿದ್ದಂತ ದೇಹ ಸಿಕ್ಕಿತ್ತು, ಅದೇ ಜಾಗದಿಂದ ಬೆಳ್ತಂಗಡಿ ತಾಲೂಕ್ ಕಚೇರಿವರೆಗೂ ಒಂದು ಬೃಹತ್ ಮೊತ್ತದ ಜಾಥಾ ಇದೆ. ಪ್ರತಿಯೊಬ್ರು ಕೈ ಜೋಡಿಸಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ನಾನು ಬರ್ತೀನಿ, ನೀವು ಸಹ ಬನ್ನಿ. ಎಲ್ಲರೂ ಸೌಜನ್ಯಳಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡೋಣ. ಜಸ್ಟಿಸ್ ಫಾರ್ ಸೌಜನ್ಯ. ಕರ್ನಾಟಕದ ಸಮಸ್ತ ಜನತೆಗೆ ವಂದನೆಗಳು. ದಿನಾಂಕ 6/4/2025 ಭಾನುವಾರ ಸೌಜನ್ಯಳ ನ್ಯಾಯಕ್ಕಾಗಿ ಸೌಜನ್ಯ ನ್ಯಾಯ ಯಾತ್ರೆ ಅನ್ನುವಂತ ಒಂದು ಬೃಹತ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೌಜನ್ಯಳ ಮೃತದೇಹ ಪತ್ತೆಯಾದ ಮಣ್ಣ ಸಂಕದಿಂದ ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಜಾಥಾದ ಮೂಲಕ ತೆರಳಿ ಆಮೇಲೆ ಬೆಳ್ತಂಗಡಿಯ ತಾಲೂಕು ಕಚೇರಿ ಬಳಿ ಒಂದು ಪ್ರತಿಭಟನಾ ಸಭೆ, ದೊಡ್ಡ ಸಭೆ ನಡೆಯಲಿಕ್ಕಿದೆ. ಇದು ಪ್ರತಿಭಟನಾ ಸಭೆ ಅಂತ ಹೇಳ್ಬಹುದು ಅಥವಾ ಆಗ್ರಹ ಸಭೆ ಅಂತ ಕೂಡ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸೌಜನ್ಯಳ ನ್ಯಾಯದ ಕೂಗು ಎದ್ದಿದೆ. ಆದರೆ ಸರ್ಕಾರಗಳ ಕಿವಿಗೆ ಇನ್ನೂ ಕೂಡ ಅದು ಕೇಳಿಸ್ತಾ ಇಲ್ಲ. ಸರ್ಕಾರಗಳು ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕಿವುಡರಂತೆ ವರ್ತಿಸ್ತಾ ಇದ್ದಾರೆ. ಅವರನ್ನು ಬಡಿದೆಬ್ಬಿಸುವಂತ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ. ಈಗಾಗಲೇ ನ್ಯಾಯಾಲಯದ ಆದೇಶ ಆಗಿದೆ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಬೇಕು.
ಅಲ್ಲಿ ಯಾರೆಲ್ಲ ಒಂದು ಆ ಪ್ರಕರಣದ ಹಾದಿ ತಪ್ಪಿಸಿದ್ದಾರೆ ಆ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸರ್ಕಾರ ಮೌನವಾಗಿದೆ. ಹಾಗಾಗಿ ನಾವೆಲ್ಲರೂ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲಾ ಜಿಲ್ಲೆಯಿಂದ ಜನರು ಅಲ್ಲಿ ಬಂದು ಸೇರಿಕೊಂಡು ಒಕ್ಕೊರಳಿನಿಂದ ಆಗ್ರಹಿಸಬೇಕಾದಂತ ಒಂದು ಸಮಯ ಈಗ ಒದಗಿ ಬಂದಿದೆ. ಹಾಗಾಗಿ ಎಲ್ಲರೂ ಬಂದು ಸೇರಿಕೊಳ್ಬೇಕು. ಮುಖ್ಯವಾಗಿ ನಾನು ಹೇಳುವುದಂತ ಹೇಳಿದ್ರೆ ಎಲ್ಲ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಸೇರಿಕೊಳ್ಬೇಕು. ಸೌಜನ್ಯ ನಮ್ಮ ಮನೆ ಮಗಳು, ಅವಳಿಗೆ ನ್ಯಾಯ ಸಿಕ್ಕಿದ್ರೆ ಇಡೀ ಮಹಿಳಾ ಕುಲಕ್ಕೆ ಸಿಕ್ಕಿದ ನ್ಯಾಯ ಅಂತ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಕೂಡ ಬರಬೇಕು. ಈಗಾಗಲೇ ಸರ್ಕಾರದಿಂದ ಉಚಿತ ಬಸ್ಸಿನ ವ್ಯವಸ್ಥೆ ಇದೆ, ಎಲ್ಲ ಜಿಲ್ಲೆಯಿಂದ ಕೂಡ ಬರಬಹುದು. ಎಲ್ಲರೂ ಕೂಡ ಮಹಿಳೆಯರು ಬಂದು ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸೌಜನ್ಯಳ ನ್ಯಾಯಕ್ಕಾಗಿ ಒಂದು ಪ್ರಾರ್ಥನೆ ಸಲ್ಲಿಸಿ ಆ ನಂತರ ಬಂದು ಈ ಸಭೆಯಲ್ಲಿ ಎಲ್ಲರೂ ಸೇರಿಕೊಳ್ಬೇಕು, ಜಾಥಾದಲ್ಲಿ ಸೇರಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇದು ಸೌಜನ್ಯ ಒಬ್ಬಳ ನ್ಯಾಯ ಅಲ್ಲ. ಅಲ್ಲಿ ನಡೆದಂತ ವೇದವಲ್ಲಿಯ ಪ್ರಕರಣ ಇರಬಹುದು, ಪದ್ಮಲತಾಳ ಪ್ರಕರಣ ಇರಬಹುದು, ನಾರಾಯಣ ಮಹೋತ್ತಮತ್ ಅವರ ತಂಗಿಯ ಬರ್ಬರ ಕೊಲೆ ಇರಬಹುದು, ಅದೇ ರೀತಿ ಅಲ್ಲಿ ನಡೆದಂತ ಬೇರೆ ಬೇರೆ ಸಾಕ್ಷಿಗಳ ಕೊಲೆ ಇರಬಹುದು, ಅಸಹಜ ಸಾವುಗಳಿರಬಹುದು. ಎಲ್ಲಕ್ಕೆ ಕೂಡ ನ್ಯಾಯ ನಾವು ತೆಗೆಸಿಕೊಡ್ಬೇಕಾಗಿದೆ. ಸೌಜನ್ಯಳ ನ್ಯಾಯದ ಮುಖಾಂತರ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗುವಂತಾಗಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರ ಒಕ್ಕೊರಳ ಧ್ವನಿ ಏನಿದೆ ಅದು ಸರ್ಕಾರವನ್ನು ಮುಟ್ಟಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಶಕ್ತಿ ಏನು ಎನ್ನುವುದನ್ನು ನಾವೆಲ್ಲರೂ ಸೇರಿ ತೋರಿಸಬೇಕಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಹಿಳೆಯರು, ಮುಖ್ಯವಾಗಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾನು ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಸೌಜನ್ಯ ಅವರಿಗೆ ನ್ಯಾಯ ಸಿಗುವಂತಹ ಸಲುವಾಗಿ ನಡೀತಾ ಇರುವಂತಹ ಹೋರಾಟ ಇದೇ ತಿಂಗಳು 6ನೇ ತಾರೀಕು. ಆ ಒಂದು ಹೋರಾಟಕ್ಕೆ ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ. ತನಿಖೆ ನಡೆಸೋದಕ್ಕೋಸ್ಕರ ನಡೆಸ್ತಾ ಇರುವಂತಹ ಈ ಒಂದು ಹೋರಾಟದಲ್ಲಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಹೋರಾಟನ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.